शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये गजानन पद्मार्कं गजाननमहर्निशम् अनेकदन्तं ಶಾದಾ ಗಂಧದ ಕಡ್ಡಿನೇ ಇಲ್ವಲ್ಲೇ ನೀ ಸುಪುತ್ರ ಇದ್ದಿದ್ರೆ ಅಂಗಡಿ ಕಳ್ಸಿ ತರ್ಸು ಭಾನುವಾರ ಅಲ್ವೇನ್ರಿ ಪಾಪ ಮಲಗಿದ್ದಾನೆ ಅದೇನ್ ಮಕ್ಕಳು ಏನು ಭಾನುವಾರ ಅಂದ್ರೆ ಸಾಕು ಸೂರ್ಯ ನೆತ್ತಿ ಮೇಲೆ ಬರೋವರೆಗೂ ಬೆಳಗಾಗೋದೇ ಇಲ್ಲ ಬೇಗ ಬೇಗ ಎಪ್ಸಿ ಅಂಗಡಿ ಕಳ್ಸು ಎಬ್ಬಿಸ್ತೀನಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ಶಾದಾ ನಿನ್ ಮಗಳು ರೆಡಿ ಆಯ್ತೇನೆ ಇನ್ನೇನು ಅಮೆರಿಕ ಹುಡುಗ ಕರ್ಕೊಂಡು ಬ್ರೋಕರ್ ಕೊಂಡೋಣ ಬಂದೇ ಬಿಡ್ತಾನೆ ಆಯ್ತು ಬೇಗ ಬೇಗ ರೆಡಿ ಆಗೋದು ಕೇಳು ನೋಡ್ತೀನಿ ಇರಿ ಅವಳು ರೆಡಿ ಆಗಷ್ಟೊತ್ತಿಗೆ ಮದ್ವೆ ಆಗ್ಬಿಟ್ಟು 2 ಮಕ್ಕಳೇ ಆಗಿರ್ತಾರೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಶಾರದಾ ಆ ಹಾನಮ್ ಏನಾದ್ರು ಬಂದ್ರೆ ದಿನ 5 ರೂಪಾಯಿ ಚೇಂಜ್ ಕೊಡ್ಬೇಕಾಗಿ ಮಾಡ್ದಂಗೆ ಮರ್ತೋಗ್ತಾ ಇಸ್ಕೋ ಇಸ್ಕೊತೀನಿ ಅಂದ್ರೆ ನೀವು ಒಂದ್ ಸ್ವಲ್ಪ ಗಮನ ಇಟ್ಟು ಪೂಜೆ ಮಾಡಿ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಶಾರದಾ ಬಾಯಿ ಪಟ್ಟಿ ಕಮಲಮ್ಮ ಇದ್ದಾಳಲ್ಲ ಅಮ್ಮನಿಗೆ ಹೇಳಿಲ್ಲ ತಾನೇ ಇವತ್ತು ನಮ್ಮ ಮನೆಗೆ ಅಮೆರಿಕ ಹುಡುಗ ಬರ್ತಾನೆ ಹುಡುಗಿ ನೋಡಕ್ಕೆ ಅಂತ ಹೇಳಿಲ್ಲ ಗೊತ್ತು ರೀ ನಂಗೆ ಅವಳು ಮಹಾ ಘಾಟಿ ಇದ್ದ ಈಗಾಗ್ಲೇ ಕೇಳಿ ಎಲ್ಲ ಕೇಳಿ ತಿಳ್ಕೊಂಡ್ಬಿಟ್ಟಿರ್ತಾಳೆ ಏನ್ ಯೋಚನೆ ಮಾಡ್ಬೇಡಿ ನಾನೇನ್ ಕೇಳಿಲ್ಲ ನೀನೇನ್ ಹೇಳಿಲ್ಲ ತಾನೇ ಯಾಕಂದ್ರೆ ಅಮ್ಮ ಮೆತ್ತಿಗೆ ಅಮ್ಮನ ಮಗಳು ತೋರಿಸ್ಬಿಟ್ಟು ಬುತ್ತಿಗೆ ಹಾಕೊಂತಾಳೆ ಅದಕ್ಕೆ ಅಮ್ಮ ತಾಯಿ ತಿನ್ನಕ್ ಏನು ಆದ್ರೂ ಇದ್ರೆ ಕೊಡಿಮಾ ಇವನೊಬ್ಬ ಬೆಳಗಾಗಿದ್ದ ಒಪ್ಪಿಸ್ಬಿಡ್ತಾನೆ ಅಪಶಕುನ ಏ ಅಮ್ಮವ್ರಿಲ್ಲ ಮುಂದಕ್ಕೆ ಹೋಗಪ್ಪ ನಾನೇನು ಅಮ್ಮವ್ರನ್ನ ಕೇಳಿಲ್ಲ ತಿನ್ನಕ್ ಏನಾದ್ರೂ ಇದ್ರೆ ಕೊಡಿ ಅಷ್ಟೇ ಇದೇ ಬುದ್ಧಿ ಬೇರೆ ಕಡೆ ತೋರಿಸಿದ್ರೆ ಈ ತರ ಭಿಕ್ಷೆ ಬೇಡ ಪರಿಸ್ಥಿತಿನ ಬರ್ತಿಲ್ಲ ಎಲ್ಲಿ ನಿಲ್ಸಿದ್ದ ಪೂಜೆ ಹೋಗ್ಲಿ ಬಿಡಿ ಇವತ್ತು ಒಂದ್ ಸ್ವಲ್ಪ ಗಮನ ಇಲ್ಲ ನಿಮ್ದು ಪೂಜೆ ಕಡೆಗೆ ನಮಸ್ಕಾರ ಮಾಡಿ ಲೇಟು ಆಗ್ತಾ ಇದೆ ಇನ್ನೇನು ಅವರೆಲ್ಲ ಬರೋ ಹೊತ್ತಾಯ್ತು ಹೌದೌದು ನನಗೂ ಅದೇ ಅನಿಸ್ತಾ ಇದೆ ಹೊಟ್ಟೆ ಹಸಿತಾ ಇದೆ ಏನ್ ತಿಂಡಿ ದೋಸೆ ಚಟ್ನಿ ಮಾಡಿದೀನಿ ಹೊರಗಿಟ್ಟಿದೀನಿ ಹೋಗ್ತೀನಿ ದೋಸೆನಾ ಏನೇ ಅನ್ನು ನಮ್ಮಮ್ಮ ಮಾಡ್ಬೇಕು ದೋಸೆ ನಿನಗ್ ಮಾಡಕ್ಕೆ ಬರಲ್ಲ ನಿಮ್ಮಪ್ಪ ನಮ್ಮಮ್ಮ ದುಡ್ಡು ಕೊಡ್ತಿದ್ರಂತೆ ಇಟ್ಟು ಇನ್ನೇನ್ ಬರೋ ಹೊತ್ತಾಯ್ತು ದೀನಿ ರೆಡಿನೇ ಆಗಿಲ್ಲ ಇನ್ನು ಇನ್ನೇನ್ ಬರೋ ಹೊತ್ತಾಯ್ತು ಅವರೆಲ್ಲ ಆಯ್ತಮ್ಮ ರೆಡಿಯಾಗ ಆಯ್ತು ಏನ್ ಅರ್ಜೆಂಟ್ ಹೇಳು ಅಲ್ಲಮ್ಮ ಆ ರೂಮಲ್ಲಿ ಏನ್ ಸೊಳ್ಳೆ ಅಂತೀಯ ಆಗಿಂದ ಸುಮ್ಮನೆ ಗುಯ್ ಗುಯ್ ಅಂತ ಕಾಡ್ತಾನೆ ಇದೆ ಇವತ್ತು ನಾನು 3 ಗಂಟು ಸೊಳ್ಳೆ ಮತ್ತೆ 2 ಹೆಣ್ಣು ಸೊಳ್ಳೆ ಹೊಡೆದೆ ಗೊತ್ತಾ 2 ಗಂಟು ಸೊಳ್ಳೆ 3 ಹೆಣ್ಣು ಗೊತ್ತಾಗತ್ತೆ ನಿಂಗೆ ಅಷ್ಟು ಗೊತ್ತಾಗದೆ ಏನಮ್ಮ ಆ ಸಂದೀಪನ್ ಬ್ಯಾಟ್ ಮೇಲೆ ಕೂತಿತ್ತಲ್ಲ ಅದು ಗಂಡು ಸೊಳ್ಳೆ ಮೇಕಪ್ ಕಿಟ್ ಮೇಲೆ ಕೂತಿತ್ತಲ್ಲ ಅದು ಹೆಣ್ಣು ಸೊಳ್ಳೆ ಗಂಟು ಬಿಟ್ರೆ ಸಾಕು ಏನಕ್ಕ ಭಾಗ್ಯ ಯಾರಿಲ್ಲ ನಾನಂತೂ ಎಲ್ಲಾ ದೇವ್ರಿಗೂ ಹರಕೆ ಹೊತ್ತಿದ್ದೀನಮ್ಮ ಅಮೇರಿಕಾ ಸಿಗ್ಲಿ ಅಂತ ಯಾಕಮ್ಮ ಸುಮ್ಮನೆ ಅಮೇರಿಕ ಅಂತ ಬಾಯ್ಬಿಡ್ತೀಯ ನಮ್ ದೇಶದಲ್ಲಿ ಇಲ್ಲದೆ ಇರೋದು ಅಲ್ಲೇನಿದೆ ಹೇಳು ಮಹಾ ಮನಸ್ಸಿ ಹೆಣ್ಮಕ್ಳು ಅಮೇರಿಕಾಗ ಹೋಗಿ ಮದುವೆ ಮಾಡ್ಕೊಂಡು ಆರಾಮಾಗಿರೋಣ ಅಂತ ಆಸೆ ಪಡ್ತಾರೆ ನೀ ನೋಡಿದ್ರೆ ಈಗಂತೀಯ ಅಮೇರಿಕ ಜೀವನ ತುಂಬಾ ಚೆನ್ನಾಗಿರತ್ತಂತೆ ಏನ್ ಚೆನ್ನಾನೋ ಏನು ನಮ್ಮವರು ತಮ್ಮವರು ಅಂತ ಎಲ್ಲಾನು ಬಿಟ್ಟು ನಮ್ ಆಚಾರ ವಿಚಾರ ಸಂಸ್ಕೃತಿ ಎಲ್ಲ ಬಿಟ್ಟು ಏನ್ ಚೆನ್ನಾಗಿರಕ್ಕೆ ಹೇಳ ಸಾಧ್ಯ ನಮ್ ದೇಶನೇ ನಮ್ ಸ್ವರ್ಗ ನಮ್ಮಮ್ಮ ಹಳೆ ಸೀರೆ ಹುಟ್ಟಿದಾಳೆ ಅಂತ ರೇಷ್ಮೆ ಸೀರೆ ಹುಟ್ಟಿದಾಳೆ ಅಮ್ಮ ನಾನು ನಿಮ್ಮಪ್ಪ ಎಷ್ಟು ಆಸೆ ಇಟ್ಕೊಂಡಿದೀವಿ ನಿಂಗೆ ಅಮೇರಿಕಾ ಗಂಟು ಮದುವೆ ಮಾಡ್ಬೇಕು ಅಂತ ನೀ ನೋಡಿದ್ರೆ ಈಗಂತೀಗ ಯಾಕೆ ಮಾಸ್ತಿ ಇಷ್ಟ ಇಲ್ಲ ಅಮೇರಿಕಾ ಹೋಗೋಕ್ಕೆ ಇಷ್ಟ ಇಲ್ಲ ಅಂತಲ್ಲ ಅಮೇರಿಕಾ ಹೋಗ್ಬೇಕು ಅಲ್ಲೆಲ್ಲ ಸುತ್ತಾಡ್ಬೇಕು ಆದ್ರೆ ಅಲ್ಲೇ ಇರೋದು ಸರಿ ಬರ್ತಾ ಇಲ್ಲ ನೋಡು ನಿಮ್ಮನ್ನೆಲ್ಲ ಬಿಟ್ಟು ಬೇಗಮ್ಮ ಅಷ್ಟು ವರ್ಷ ದೂರ ಇರೋದು ಸರಿ ನಿನ್ ಕಡೆ ಏನ್ ಬರ್ದಿದ್ಯೋ ನೋಡೋಣ ಮೊದ್ಲೋಗಿ ರೆಡಿ ಆಗು
ಇನ್ನೇನು ಅವರೆಲ್ಲ ಬರೋ ಹೊತ್ತಾಯ್ತು. ಆಯ್ತಮ್ಮ. ಎಲ್ಲ ರೆಡಿ ಆಯ್ತೇನೆ. ಆಯ್ತು ಚೇರೆಲ್ಲ ಸರಿಯಾಗು. ನಾನು ದೋಸೆ ತಿಂದಿದ್ದಾಯ್ತು, ನೀವು ತಿಂದಿದ್ಯಾ? ಇಲ್ಲಿ ಸ್ವಲ್ಪ ಸರಿ ಎಲ್ಲ ರೆಡಿಯಾಗಿದೆ, ಟೆನ್ಷನ್ ಮಾಡ್ಕೋಬೇಡಿ. ಫೋನ್ ಮಾಡಿ ಕೇಳ್ತೀನಿ ಎಲ್ಲಿದ್ದಾರೆ ಅಂತ. ಕೇಳೇ ಮಾಡಿ. ಓ ಕಣ್ಣ ಕಾಣಿಸುತ್ತೆ. ಇರಿ ಒಂದ್ ಸ್ವಲ್ಪ, ನಾನು ಒಂದ್ ಸ್ವಲ್ಪ ಸರಿ ಬಿಟ್ಟು ಏನಿಲ್ಲ ನೋಡಕ್ಕಲ್ಲ. ನಮಸ್ಕಾರ ರೀ. ಆರಾಮಿದ್ದೀರಿ? ತಯಾರಿ ಎಲ್ಲ ಆಗ್ಯದೋ ಇಲ್ಲೋ? ಎಲ್ಲ ಆಗಿದೆ ರೀ. ಪೂರ ನೋಡ್ಬಾ ಕಪಿ ಅಂದ್ರ ಕನ್ಯಾ ಪಿತ್ರ. ಇವರು ಅವ್ರ ಪತ್ನಿ ಶಾರದಮ್ಮ ಅಂತ. ಇವ್ರ ನೋಡ್ರಿ ಪ್ರಭಾಕರ್ ಅಂತ ವರಾಹ ಅಮೇರಿಕದಿಂದ ಬಂದಾಳ. ಗುಡ್ ಮಾರ್ನಿಂಗ್, ಪ್ಲೀಸ್ ಬಿ ಸೀಟೆಡ್. ನಮಸ್ಕಾರ, ಚೆನ್ನಾಗಿದ್ದೀರಾ? ಅಮೆರಿಕದಿಂದ ಬಂದಿದ್ದಾರೆ ಅಂತಾರೆ, ಕನ್ನಡದಲ್ಲಿ ಮಾತಾಡ್ತಾ ಇದ್ದಾರೆ. ಅರ್ಥ ಆಗ್ತಿಲ್ಲ. ಇರಿ. ಅಲ್ಲ, ಇದೇ ತಾಯಿ ಯಾರು ಬಂದಿಲ್ಲ? ಇಲ್ಲ ಶಾರದಮ್ಮ, ಮತ್ತ ಇವ ತಾ ಹುಡುಗಿ ನೋಡ್ತೀನಿ ಅಂದ. ತನಗ್ ಲಾಯಕ್ಕಾದ್ರೆ ತಮ್ಮವ್ವ ಅಪ್ಪನ್ ಕರ್ಸ್ತೀನಿ ಅಂತ ಹೇಳ್ಯಾನ. ಏನಿದ್ರು ಈಗಿನ ಕಾಲ ಹುಡುಗರು ನೋಡ್ರಿ ನಮ್ಮ ಮಾತಿಲ್ ಕೇಳ್ತಾರೆ ಇವ್ರು. ಹೌದು ನಿಜ. ಅದೇನ ಇಲ್ಲಿ ಬಿಡ್ರಿ, ಮತ್ತ ಹುಡುಗಿ ನೋಡೋ ಕಾರ್ಯಕ್ರಮ ಶುರು ಮಾಡ್ಬಿಡ್ರಿ. ನನಗ ಅಡ್ವಾನ್ಸ್ ಬುಕಿಂಗ್ ಅವ. ಅದಲ್ದ ಇನ್ನು ಭಾಳ ಮಂದಿ ಹುಡುಗಿನ ತೋರಿಸ್ಬೇಕು. ಅವಸರ ಯಾಕೆ? ಒಂದ್ ಸ್ವಲ್ಪ ತಿಂಡಿ ಕಾಫಿ ಆದ್ಮೇಲೆ ನಿಧಾನಕ್ಕೆ ನೋಡೋಣಂತೆ. ಹೌದು, ಸ್ವಲ್ಪ ತಿಂಡಿ ಕಾಫಿ ತಗೊಂಡು ನಾನು ನೋಡಿ ಅದೇನ್ ಮಾಡ್ತೀರೋ ಲಘು ಲಘು ಮಾಡ್ರಿ. ನನಗಂತೂ ಒಟ್ಟೆ ಟೈಮ್ ಇಲ್ಲ. ಸರಿಗಂತ ಕರ್ಕೊಂಡ್ ಬರ್ತೀನಿ. ನೋಡ್ರಿ ಗೋಪಾಲಯ್ಯ, ಹುಡುಗನ ಕಡೆಯವರಂತೂ ಭಾಳ ಚಲೋ ಮಂದಿದಾರ. ಹೊರದೇಶದಾಗಿದ್ರು ಆಚಾರ ವಿಚಾರ ಎಲ್ಲ ಇಟ್ಕೊಂಡಾರ. ಅಮೇರಿಕಾದಾಗಿದ್ರು ನಮ್ಮ ಭಾರತೀಯ ಸಂಸ್ಕೃತಿ ಉಳಿಬೇಕಂತ ಹೇಳಿ ಇನ್ನೆಷ್ಟು ಕಾರ್ಯಕ್ರಮ ನಡೆಸ್ಕೊಡ್ತಾರ. ಪ್ರಭಾಕರ ಇವ್ರು ಅಷ್ಟಪ್ಪ ಭಾಳ ಆಚಾರವಂತರು. ಮುಂಜಾನೆ ಕೂಳೆ ಸ್ನಾನ ಮಾಡ್ಲಾರ್ದ ಒಂದ್ ವಾಟಕ ಚಾನು ಕುಡಿಯಂಗಿಲ್ಲ. ಆಮೇಲೆ ಮಾನ್ಸಿದಾರ ನೋಡು, ಆಹಾ ಅಪರಂಜಿ ನೋಡ್ಪಾ, ಅಪರಂಜಿ ಅಡಿಗೆ ಮಾಡಿದ್ದಂತೂ ಆಹಾ ಎಲ್ಲ ಬಳ್ಕೊಂಡ್ ತಿಂತಾರಲ್ಲ. ಕಾಫಿ ಕೊಡು. ಇವಳೆ ನಮ್ಮ ಮಗಳು ಮಾನಸಿ ಅಂತ. ಬಾ ಹೆಂಗಿದೀವಾ? ಚೆನ್ನಾಗಿದ್ದೀನಿ. ಕಾಫಿ ಕುಡಿ. ನೋಡು ಪ್ರಭಾಕರ, ಹುಡುಗಿ ಬಂದಾಳ. ಸರಿಯಾಗಿ ನೋಡು, ಚಲೋ ಇದ್ದಂಗ್ ನೋಡು. ಆಮೇಲೆ ಮತ್ ನೋಡ್ಬೇಕು, ಇನ್ನೊಂದ್ ನೋಡ್ಬೇಕು. ಅದೇನೋ ವಾಟ್ಸಪ್ ಅಂತಿರಲ್ಲ ಅದೆಲ್ಲ ಕೇಳ್ಬೇಡ ನಂಗ. ಕೋಡಿ ಗಂಡು ಹುಡುಗ ನಾಚ್ಕೋದಿಲ್ಲ. ಶಾರದಮ್ಮ ಕಮಲಮ್ಮನವರು ಬೇಡದೇ ಇರೋ ಟೈಮ್ಗೆ ಬರ್ತಾರೆ. ಶುಗರ್ ಬೇಕಿತ್ತು ರೀ. ನನ್ನ ಹಸ್ಬೆಂಡ್ಗೆ ಕಾಫಿ ಮಾಡೋಣ ಅಂತೋದೆ, ಶುಗರೇ ಖಾಲಿ ಆಗೋಗಿದೆ. ಮಗಳನ್ನ ಶಾಪಿಗೆ ಕಳ್ಸೋಣ ಅನ್ಕೊಂಡೆ. ಎಂಜಿನಿಯರಿಂಗ್ ಎಕ್ಸಾಮ್ ಸ್ಟಡಿ ಮಾಡ್ತಿದ್ದಾಳೆ. ಅದಕ್ಕೆ ನಿಮ್ಮ ಮನೆಗೆ ಮತ್ತೆ ಫೀಲ್ ಮಾಡ್ಕೋಬೇಡ್ರಿ. ನಿಮಗೆ ಕೊಡದೆ ಇರೋಕ್ಕಾಗತ್ತಾ? ಬನ್ನಿ. ಇದ್ದಾರೆ, ಏನೋ ಸ್ಪೆಷಲ್ ಇರಬೇಕು. ಕರೆಕ್ಟ್ ಟೈಮಿಗೆ ಬಂದಿದ್ದೀನಿ. ನಮಸ್ಕಾರ, ನನ್ನ ಹೆಸರು ಕಮಲಾ ಅಂತ. ಆಪೋಸಿಟ್ ತಾವು? ಕಮಲಮ್ಮನವರು ಹೆಂಗಿದ್ದೀರಿ? ಆರಾಮಿದ್ದೀರಿ? ಅವರು ಪ್ರಭಾಕರ್ ಅಂತ ಅಮೇರಿಕದಿಂದ ಬಂದಾರ. ಅಮೇರಿಕಾ ಒಳಗ 2 ದೊಡ್ಡ ಮನಿ ಅವ. ಅದಲ್ದ ಆಡು ಕಾಡು ಅದೆಷ್ಟೋ ಕಾರು. ಅದಲ್ದ ಒಂದು LBW ಕಾರು ಅದ. ಊರಿಗೆ ಮತ್ತು ಮಾನಸಿಗೆ ಕಂಕಣ ಬಲ ಕೂಡಿ ಬರ್ತದೇನೋ ಅಂತ ನೋಡಿ ಬರ್ತದೆ. ಓ ವೆರಿ ಹ್ಯಾಪಿ, ವೆರಿ ಹ್ಯಾಪಿ. ನಮ್ಮ ಮಾನಸಿ ಥೇಟ್ ನಮ್ಮ ಸೂಜಿ ತರಾನೇ. ಸೂಜಿ ನನ್ನ ಡಾಕ್ಟರ್ ಸುಜಾತ. ಎಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಈಗ
ಗಮನಿಸ್ತಾರೆ ಯಜಮಾನ್ರು ಹೇಗಿದ್ದಾರೆ ಈಗ? ಏನಾಗಿತ್ತು ನಿಮ್ಮ ಮನೆಯವ್ರಿಗೆ? ಓ ಅದನ್ನ ಏನ್ ಕೇಳ್ತೀರಾ? ಕರಿ ಲೀವ್ಸ್ ಮುಗಿದೋಗಿ ನನ್ನ ಹಸ್ಬೆಂಡ್ ನಾ ಹೋಗಿ ಇಲ್ಲೇ ನೈಬರ್ ಹೌಸ್ ಅಲ್ಲಿ ಕರಿ ಲೀವ್ಸ್ ಪ್ಲಾಂಟ್ ಇದೆ ಕಿತ್ಕೊಂಡ್ ಬನ್ನಿ. ಅಲ್ಲಿ ಹೋಗಿ ಸ್ಟೋನ್ ಮೇಲೆ ಲೆಕ್ಕ ಬಿಟ್ಬಿಡೋದೆ, ಲೆಗ್ಸು ಹ್ಯಾಂಡ್ಸು ಫೇಸು ಎಲ್ಲ ಗಾಯ. ಮತ್ತೇನ್ ಮಾಡಿದ್ರಿ ನಿಮ್ಮ ಮನೆಯವ್ರಿಗೆ? ಇನ್ನೇನ್ ಮಾಡೋದು, ಕರಿ ಲೀವ್ಸ್ ಇಲ್ದೇನೆ ಸಾರ್ ಮಾಡ್ಕೊಂಡು ತಿಂದಿದ್ದಾರೆ. ನೀರು ಯಾರಿಗೆ? ನಿಮ್ಮ ಮನೆಯವ್ರಿಗೆ ಏನಾಗಿದೆ ಪಾಪ? ಊರ್ಗ ಇಲ್ಲಿ ಅವಾಗ ಆರ್ಥೋಪೆಡಿಕ್ ಸೆಂಟರ್ ಅಲ್ಲಿ ಕರ್ಕೊಂಡೋಗಿ ಬ್ಯಾಂಡೇಜ್ ಹಾಕ್ಸಿದ್ದಾಯ್ತು. 3 weeks ರೆಸ್ಟ್ ಹೇಳಿದ್ದಾರೆ. ಬರೀ ಸಿಟ್ಟಿಂಗು ಸ್ಲೀಪಿಂಗು ಈಟಿಂಗು ಟಿವಿ ವಾಚಿಂಗ್ ಏನೋ. ಆದ್ರೆ ನನ್ನ ಡಾಕ್ಟರ್ ಸೂಸಿ ಇದ್ದಾಳಲ್ಲ, ಅವ್ಳು ಚೆನ್ನಾಗಿ ಕೇರ್ ಮಾಡ್ತಾರೆ. ಡ್ಯಾಡಿ ವಾಟರ್ ಡ್ಯಾಡಿ ಕಾಫಿ ಕೊಡ್ಲ, ಡ್ಯಾಡಿ ಹೆಡ್ ಮಸಾಜ್ ಮಾಡಲ್ಲ ಅಂತ ಟಫ್ ಆಗಿ ಕೇಳ್ತಾಳೆ. ಟಫ್ ಆಗಿ ಅಂದ್ರೇನು? ಇಲ್ಲ ಹತ್ರ ಒಂದು ಫೇಮಸ್ ಇಂಜಿನಿಯರಿಂಗ್ ಅಲ್ಲಿ ಎಂಜಿನಿಯರಿಂಗ್ ಓದ್ತಾ ಇದ್ದಾಳೆ. ಈ ವರ್ಷ ಕಂಪ್ಲೀಟ್ ಫಿನಿಶ್ ಮಾಡ್ಬಿಡ್ತಾಳೆ. ಆಮೇಲೆ ಗುಡ್ ಬಾಯ್ ಸಿಕ್ಕರೆ ಮ್ಯಾರೇಜ್ ಮಾಡ್ಬಿಡೋಣ ಅಂತ ಅದಕ್ಕೆ ಥಿಂಕ್ ಮಾಡ್ತಾ ಇದೀವಿ. ನಮಗೂ ಏಜ್ ಆಯ್ತು ನೋಡಿ. ಯಜಮಾನ್ ಕಾಫಿ ಕಾಯ್ತಾ ಇರ್ತಾರೇನೋ? ನೋ ಮ್ಯಾಟರ್ ಅವ್ರ ಹತ್ರ ವೆಯ್ಟ್ ಮಾಡಿ ಮಾಡಿ ಪ್ರಾಕ್ಟೀಸ್ ಆಗೋಗಿದೆ. ಹೋದ ವರ್ಷ ಈ ವರ್ಷ ಪಾಸ್ ನೀವು ಗೊತ್ತಿರುವ ಶಾರದಮ್ಮ, ಆ ಕಾಲೇಜ್ನವರು ಬರೀ ಡಿಫಿಕಲ್ಟ್ ಪೇಪರ್ ಕೊಟ್ಬಿಟ್ಟಿದ್ರು. ಫುಲ್ ಔಟ್ ಆಫ್ ಸಿಲೆಬಸ್, ಇಡೀ ಕ್ಲಾಸೇ ಫೇಲ್ ಆಗ್ಬಿಟ್ಟಿದ್ರು. ರೀ ಎಕ್ಸಾಮ್ ಮಾಡಿದ್ದಾರೆ, ರಿಸಲ್ಟ್ ವೈಟ್ ಮಾಡ್ತಾ ಇದ್ದೀವಿ. ಆದ್ರೆ ಇಂಜಿನಿಯರಿಂಗ್ ಪಾಸ್ ಮಾಡೋದು ತುಂಬಾ ಸುಲಭ ಅಂತ ಹೇಳಿದೆ. ಹಾಗೇನಿಲ್ಲಪ್ಪ, ಚೆನ್ನಾಗಿ ಓದೋ ಮಕ್ಕಳಿಗೆ ಯಾವತ್ತೂ ತೊಂದರೆ ಆಗಲ್ಲ. ನಮ್ಮ ಮಾನಸಿ ನೋಡಿ ಪ್ರತಿ ವರ್ಷ ಡಿಸ್ಟಿಂಕ್ಷನ್ ಅಲ್ಲಿ ಪಾಸ್ ಆಗ್ತಾರೆ. ಒಂದ್ ವರ್ಷನೂ 90% ಇಂದ ಕಡಿಮೆ ತೆಗ್ದೇ ಇಲ್ಲ. ನಮ್ಮ ಹುಡುಗನು ಅಷ್ಟೇ ರೀ, ಭಾಷಣ ಇದಾನ, ಯೂನಿವರ್ಸಿಟಿಗೆ ರ್ಯಾಂಕ್ ಬಂದಾನ. ಬಹಳ ಬುದ್ಧಿವಂತರು. ನೋಡೋರೆ, ಹುಡುಗ ಏನಾದ್ರು ಹುಡುಗಿ ಹತ್ರ ಮಾತಾಡ್ಬೇಕು ಅಂದ್ರೆ ನಮ್ಗೇನ್ ಅಭ್ಯಂತರ ಇಲ್ಲ. ತಿಳ್ಕೊತಿದ್ದಾಳೆ ನಾವು ಏನಂತ. ಏಪಾ ಪ್ರಭಾಕರ, ನೋಡ್ತೇನೋ ಹುಡುಗಿ ಮಾತಾಡ್ತೇನೋ ಮಾತಾಡೋ ಸಾಕು ಬಿಡಿ. ಏನ್ ಮಾಡ್ತೀರಾ? ನಿಮ್ ಹಾಬೀಸ್ ಏನು ಅಂತ ಹೇಳ್ತೀರಾ? ನಮ್ಮ ಮಾನಸಿ ಸಂಗೀತ ಚೆನ್ನಾಗಿ ಹಾಡ್ತಾರೆ. ಸಂಗೀತ ಕ್ಲಾಸ್ ಕಳಿಸ್ತಾ ಇದೀವಲ್ಲ. ನಮ್ ಸೂಸಿನು ಮತ್ತೆ ಮಾನ್ಸಿ ಕ್ಲಾಸಿಕಲ್ ಕಲ್ತು ನನ್ನ ಮಗಳು ಪಾಪು ರಾಪು ಜಾಸು ಅಂತ ಅಮೆರಿಕನ್ ಕಿವಿಗೆ ಇಲ್ಲಿ ಗಾಳಿ ಉದಿದ್ರೆ ಇನ್ನೆಲ್ಲೋ ಶಬ್ದ ಬರುತ್ತೆ. ಹುಡುಗಿಗೆ ಬಿಟ್ಟು ಇವರೆಲ್ಲ ಮಾತಾಡ್ತಾ ಇದ್ದಾರೆ. ಹುಡುಗಿಗೆ ಮಾತಾಡಕ್ ಬರತ್ತೆ ಇಲ್ವೋ? ದೀಪ ಭಾಳ ಚಲೋ ಮಾತಾಡ್ತಾಳೆ. ಮೊದ್ಲ ಸ್ವಲ್ಪ ಸಮಾಧಾನ ಮಾಡ್ತಾರೆ. ಬೈಲೆ ಕೂಡ್ ಬಾಯಿ ದೀಪ ಭಾಳ ಚಲೋ ಮಾತಾಡ್ತಾಳಕಿ. ಆದ್ರ ಇವರೆಲ್ಲ ಸೇರಕಿ ಬಿಟ್ರಲ್ಲ ಮಾತಾಡೋದು. ಮಾನ್ಸಿ ಸ್ವಲ್ಪ ತಲೆ ಎತ್ತಿ ಮಾತಾಡುವ. ನನಗೆ ಅನೇಕ ಹವ್ಯಾಸಗಳಿದೆ. ನಾನು ಕನ್ನಡ ಪುಸ್ತಕ ಓದ್ತೀನಿ, ಕನ್ನಡ ಹಾಡು ಕೇಳ್ತೀನಿ, ಮತ್ತೆ ಹಾಡು ಹಾಡ್ತೀನಿ. ಕನ್ನಡ ಓದ್ತಾರೆ. ನನ್ನ ಡಾಕ್ಟರ್ ಸೂಜಿಗೆ ಕನ್ನಡ ಬರೋದೇ ಇಲ್ಲ. ಮಾತಾಡ್ತಾಳೆ ಇಂಗ್ಲಿಷು. ಕೂತಾಗ ನಿಂತಾಗ ಕೊನೆಗೆ ಮಲಗದಾಗ್ಲೂ ಇಂಗ್ಲಿಷ್ ಅಲ್ಲೇ ಕನ್ವರ್ಸ್ ಕೊಡೋದು ಅಂತೀನಿ. ಅದೇನೋ ಫೇಸ್ಬುಕ್ ಅಂತ ಇದೆಯಲ್ಲ, 500 ಫ್ರೆಂಡ್ಸ್ ಅಮೆರಿಕಾದವರು. ಫುಲ್ ಅಮೆರಿಕಾ ಲೈಫ್ಗೆ ರೆಡಿ ಮಾಡ್ಬಿಟ್ಟಾರೆ. ನಮ್ಮ ಮಾನಸಿಗೂ ಇಂಗ್ಲಿಷ್ ತುಂಬಾ ಚೆನ್ನಾಗಿ ಬರುತ್ತೆ. ಆದ್ರೆ ನಮ್ಮ ಮಾತೃಭಾಷೆ ಮರಿಬಾರ್ದಲ್ವೇ, ಅದಕ್ಕೆ ಕನ್ನಡ ಚೆನ್ನಾಗಿ ಹೇಳ್ಕೊಟ್ಟಿದೀವಿ. ಎಂತ ಖರೆ ಮಾತ್ರಿ ಗೋಪಾಲಯ್ಯ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರೋ. ಮಾತಾಡ್ತಾನ, ಆದ್ರೆ ಸ್ವಲ್ಪ ಅಲ್ಲಿ ತಪ್ತಾನ. ಮದರ್ ಟಂಗ್ ನ ಯಾರು ಫರ್ಗೆಟ್ ಮಾಡ್ಬಾರ್ದು ನೋಡಿ. ಅಮೆರಿಕಾಗೆ ಬರ್ಬೇಕು ಅಂತ ಇಷ್ಟನಾ? ಅಮೆರಿಕಾಗೆ ಬರ್ಬೇಕು ಅಂತ ಏನಿಲ್ಲ, ಆದ್ರೆ ಅಲ್ಲಿ ಜೀವನ ಸ್ವಲ್ಪ ನೋಡೋಣ ಅಂತ. ನಾನು ಯಾಕೆ ಅಮೆರಿಕಾ ವಿಷಯ ತೆಗೆದೆ ಅಂದ್ರೆ, ನಾನು ಅಲ್ಲಿ ಕೆಲಸ ಮಾಡ್ತಿದ್ದ ಕಂಪನಿ ದಿವಾಳಿ ಆಗ್ಬಿಟ್ಟು ನಾನು ಕೆಲಸ ಹೋಗ್ಬಿಟ್ಟಿದೆ. ಅದಕ್ಕೆ ನಾನು ಇಂಡಿಯಾಗೆ ಬಂದಿದ್ದೆ. ಈಗ ಅಲ್ಲಿ ಹೋಗೋ ಚಾನ್ಸ್ ಸಿಗುತ್ತೆ ಇಲ್ವಾ ಅಂತ ಗೊತ್ತಿಲ್ಲ. ನಮ್ಗೆ ಮಾತಾಡಿದಲ್ಲೋ
ಅಲ್ಲಪ್ಪ, ಏನೋ ನಮ್ಮ ಮಗಳು ಒಂದು 4-5 ವರ್ಷ ನೋಡ್ತಾಳೆ ಅನ್ಕೊಂಡ್ವಿ. ಪರವಾಗಿಲ್ಲ ಬಿಡು, ಇಲ್ಲೇ ಕೆಲಸ ಮಾಡ್ತಿರೋ ಕಂಪ್ನಿ ಡೀಟೇಲ್ಸ್ ಕೊಡು, ವಿಚಾರಿಸ್ತೀವಿ, ಆಮೇಲೆ ನಿರ್ಧಾರ ಮಾಡಿದ್ರೆ ಆಯ್ತು. ಏನಮ್ಮ ಮಾಡ್ತೀವಿ, ಏನಂತೀಯ? ಆಯ್ತಪ್ಪ, ನೀವು ಹೇಳೋದು ಹಾಗೆ. ಹಾಗಾದ್ರೆ ನಾನು ಅಮೆರಿಕಾವರ ಅಲ್ಲ ಇದ್ರೆ ಪರವಾಗಿಲ್ಲ ನಿಮ್ಗೆ? ಅಚ್ಚಾ ಹೇಳಿದ್ನಲ್ಲ, ಏನೋ ನೋಡ್ಬರ್ತಾಳೆ ಅನ್ಕೊಂಡೆ, ನಾವೇ ಕಳ್ಸ್ಕೊಡ್ತೀವಿ ಬಿಡು. ಇಲ್ಲೇ ನಮ್ಮ ಕೈಯಿಂದ ಇರ್ತಲ್ಲ ಮದ್ವೆ ಆದ್ಮೇಲೆ ಅಂದ್ರೆ ನಮಗೂ ಸಂತೋಷ ಅಲ್ವೇ? ಇಲ್ಲ, ಆ ಕಮಲಮ್ಮನ ಕಾಟ ತೆಗಿಯಾಕಾದ್ರೆ ನಾನು ಈ ತರ ಸುಳ್ಳು ನೋಡಿದ್ರಿ ಗೋಪಾಲಯ್ಯ, ನೀವು ಆ ಕಮಲಮ್ಮ ನೋಡಿಸ್ಲಿಕ್ಕೆ ಎಷ್ಟು ಕಷ್ಟಪಟ್ರಿ. ಅದ ನಮ್ಮ ಹುಡುಗ ಒಂದು ಡೈಲಾಗ್ ಹೊಡೋದ, ಹೆಂಗ್ ಓಡೋದ್ಲಕ್ಕೆ ಕಮಲಮ್ಮ. ಎಷ್ಟೋ ತೊಂದರೆ ಕೊಡ್ತಾ ಇತ್ತು, ನೀವು ಎಷ್ಟು ಪೇಷನ್ಸ್ ಆಗಿದ್ರಿ. ಅದರಿಂದ ಗೊತ್ತಾಗತ್ತೆ ನೀವು ಎಷ್ಟು ಒಳ್ಳೆ ಫ್ಯಾಮಿಲಿ ಅಂತ. ನಿಮ್ಮಂಥ ಮನೆ ಹುಡುಗಿನ ಮದುವೆ ಮಾಡ್ಕೊಳಕ್ಕೆ ನನಗೆ ಯಾವ ಪ್ರಾಬ್ಲಮ್ ಇಲ್ಲ. ಬಟ್ ನಿಮ್ಮ ಮಗಳನ್ನ ಕೇಳಿ ಅಪ್ಪ ಅಮ್ಮ ಹೇಗೆ ಹೇಳ್ತಾರೋ ಹಾಗೆ. ಆದ್ರೆ ಅಲ್ಲೇ ನಂಗೆ ಸೆಟ್ಲ್ ಆಗೋದು ಅಷ್ಟು ಇಷ್ಟ ಇಲ್ಲ. ಹೀಗೆ ನನಗೇನು ಅಲ್ಲಿ ಸೆಟ್ಲ್ ಆಗೋದು ಇಷ್ಟ ಇಲ್ಲ. ಒಂದು 3-4 ವರ್ಷ ಇಟ್ಟು ವಾಪಸ್ ಬಂದ್ಬಿಡೋಣ. ಆಹಾ, ಬಾ ಚಲೋ ಬಾ ಪ್ರಭಾಕರ. ಇನ್ನೇನು ನಿಮ್ಮ ಅವ್ವ ಅಪ್ಪನ ಕರೆಸಿ ಲಗ್ನ ಮಾಡಿ ಎಲ್ಲಾರ್ಗೂ ಮಂಡಿಗೆ ಊಟ ಹಾಕ್ಬಿಡೋಣ. ತಡೀರಿ, ನಿಮ್ಮ ಮನಿಗೊಳಗು ಲಗ್ನ ಆಗೋ ಹುಡುಗ ಹುಡುಗಿ ಇದ್ರ ನಂದು ಒಂದು ವೆಬ್ಸೈಟ್ ಅದ, amerikavara.com ಅಂತ. ವಿಸಿಟ್ ಮಾಡಿ ನಿಮ್ಮ ಅಕ್ಕಪಕ್ಕದವ್ರಿಗೆ, ನಿಮ್ಮ ಸಂಬಂಧಿಕರಿಗೆ ಎಲ್ಲರಿಗೂ ಹೇಳ್ರಿ. ಮತ್ತೆ ಏನಂದ್ರೆ ವೆಬ್ಸೈಟ್ ಬರ್ಕೋತೀನಿ.